ಇತ್ತೀಚೆಗಷ್ಟೇ ಕನ್ನಡ ಚಿತ್ರರಂಗದಲ್ಲಿ ಮತ್ತೊಂದು ಟೂರ್ನಮೆಂಟ್ ಆಯೋಜನೆಯಾಗುತ್ತೆ. WTC ಅಂದರೆ ವಿಮೆನ್ ಥ್ರೋಬಾಲ್ ಆ್ಯಂಡ್ ಕ್ರಿಕೆಟ್ ಲೀಗ್ ಅನ್ನುವಂಥದ್ದು ಒಂದು ಶುರುವಾಗುತ್ತೆ. ಅದು ಕಂಪ್ಲೀಟ್ ಆಗಿ ಸಕ್ಸಸ್ಫುಲ್ ಆಗಿ ಮುಗಿಯುತ್ತೆ. ಆದರೆ ಅದು ಮುಗ್ದ ನಂತರ ಒಂದಿಷ್ಟು ಸುದ್ದಿಗಳು ಹರಿದಾಡಕ್ಕೆ ಶುರುವಾಗುತ್ತೆ. ಅದಕ್ಕೆ ಕಾರಣ ಒಬ್ಬ ಪ್ಲೇಯರಿಗೆ ಆಗಿರುವಂತಹ ಅನ್ಯಾಯದ ಬಗ್ಗೆ ಅವರು ಧ್ವನಿ ಎತ್ತಿರುವ ಕಾರಣ ಸದ್ಯಕ್ಕೆ ಅದೊಂದಿಷ್ಟು ಸಂಚಲನವನ್ನು ಕ್ರಿಯೇಟ್ ಮಾಡ್ತಾ ಇದೆ. ಇದ್ರ ಬಗ್ಗೆ ಮಾತಾಡೋಕ್ಕೆ ಸ್ವತಃ ಮಂಥನ್ ಅವರು ಅಂದರೆ WTC ಟೂರ್ನಮೆಂಟಲ್ಲಿ ಆಡಿರುವಂತಹ ಮಂಥನ್ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರಿಗೇನಾಗಿತ್ತು ಆ್ಯಕ್ಚುಲ್ ಆ ಒಂದು WTC ಟೂರ್ನಮೆಂಟಲ್ಲಿ ನಡೆದಿರುವಂತಹ ಒಂದು ಘಟನೆ ಏನು ಇದೆಲ್ಲವನ್ನು ಹೇಳೋಕ್ಕೆ ಅವ್ರು ಇವತ್ತು ರೆಡಿಯಾಗಿ ನಿಂತಿದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಮೇಡಮ್, ನೀವು WTC ಅನ್ನುವಂಥ ಒಂದು ಟೂರ್ನಮೆಂಟ್ ಆಡ್ತೀರಾ, ಅದೀಗ ಕಂಪ್ಲೀಟ್ ಆಗಿ ಮುಗ್ದೋಗಿದೆ. ಸೊ ಅದಾದ ನಂತರ ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮದೊಂದು ಸಣ್ಣ ಒಂದು ಮಾತಿನ ಝಲಕ್ ಹೊರಬಿಟ್ಟಿರ್ತೀರ, ಅಲ್ಲಿ ಒಂದಿಷ್ಟು ನಿಮ್ಮ ನೋವನ್ನು ಹೊರ ಹಾಕ್ತೀರಾ. ಆ್ಯಕ್ಚುಲಿ ಏನಾಗಿತ್ತು ಅಂತ ಹೇಳಿ ಮೇಡಮ್, ಥ್ರೋಬಾಲ್ ಬಂದು ಐ ಥಿಂಕ್ ಫ್ರೈಡೇ ನಡೆದಿದ್ದು ಅನ್ಕೋತೀನಿ. ಡೇಟ್ ಮೇ ಬಿ 7th, ಐ ಆಮ್ ನಾಟ್ ಶೋರ್. ಸೊ ಥ್ರೋಬಾಲ್ ಮುಗಿಸ್ಕೊಂಡು ನಾನು ಮನೆಗೆ ಹೋಗೋ ಟೈಮಲ್ಲಿ ನನ್ನ ಅಂದರೆ ಗೇಟ್ ಮುಂದೆ ಒಂದು 3 ಜನ ನಿಂತ್ಕೊಂಡಿರ್ತಾರೆ. ಸೊ ಅವರು ಕ್ಯಾಬ್ನ ಬುಕ್ ಮಾಡಿರ್ತಾರೆ. ಸೊ ಅವ್ರು ಕೇಳ್ತಾರೆ, ನೀವು ಎಲ್ಲಿ ಹೋಗ್ತಾ ಇದ್ದೀರಾ? ನಾನು ಹೇಳಿದೆ, ನಾನು ನಾಗರಬಾವಿಗೆ ಹೋಗ್ತಾ ಇದ್ದೀನಿ. ಅವ್ರು ಒಂದೇ ಏರಿಯಾ ಆಗಿರೋದ್ರಿಂದ ನಿಮ್ಮ ಜೊತೆನೇ ಬರ್ತೀವಿ ಅಂತ ಬಂದರು. ಸೊ ಅಲ್ಲಿಂದ ನಾವು ಮೂವ್ ಆಗ್ತೀವಿ. ಮೂವ್ ಆದಾಗ ನನಗೆ ಒಂದು ಕಾಲ್ ಬರುತ್ತೆ. ಎಲ್ಲಿ ಕಾಲ್ ಬರುತ್ತೆ ಅಂದರೆ ಎಕ್ಸಾಕ್ಟ್ಲಿ ಕೋರಮಂಗ್ಲದ್ದು ಇದು ಒಂದು ಮಾಲ್ ಬರುತ್ತೆ ಗೊತ್ತಾ, ಆ ಮಾಲ್ ಹತ್ರ ನನಗೆ ಕಾಲ್ ಬರುತ್ತೆ. ಫೋರಮ್ ಮಾಲ್ ಹತ್ರ ಬರುತ್ತೆ. ಸೊ ಮ್ಯಾಕ್ಸ್ ಅಂದ್ರೂ ನಾನು ಮಾತಾಡಿರೋದು 46 ಸೆಕೆಂಡ್ ಅಷ್ಟೇ. ಅಲ್ಲಿಂದ ಮುಂದಕ್ಕೆ ಹೋದ್ಮೇಲೆ ನಮ್ಮ ತಾಯಿಗೆ ಕಾಲ್ ಮಾಡಿರ್ತೀನಿ, ನಾನು ಬರ್ತಾ ಇದ್ದೀನಿ ಮನೆಗೆ ಅಂತ ಅಂದ್ಬಿಟ್ಟು. ಮ್ಯಾಕ್ಸ್ ಮಾತಾಡಿರೋದು ಅಂತಂದ್ರೂ ಅದೂ ಇದೆ 55 ಸೆಕೆಂಡ್ಸ್ ಅಷ್ಟೇ. ಅಲ್ಲಿಂದ ಮುಂದಕ್ಕೆ ನಾವು ಮಾತಾಡ್ಕೊಂಡು ನಾವೆಲ್ಲ ಹೀಗೆ ಹೋಗ್ತಾಯಿದ್ವಿ, ನಂಬರೆಲ್ಲ ಶೇರ್ ಮಾಡಿಕೊಂಡು ನಾವು ಆ್ಯಕ್ಚುಲಿ ಹೋಗ್ತಾ ಇರೋ ಟೈಮಲ್ಲಿ ಅಲ್ಲಿ ವಿಲ್ಸನ್ ಗಾರ್ಡನ್ ಪೊಲೀಸ್ ಸ್ಟೇಷನ್ ಬರೋಕ್ಕಿಂತ ಮುಂಚೆ ಅಲ್ಲೊಂದು ಇಂಟು ಥರ ಒಂದು ರೋಡ್ ಇದೆ ಮೇಡಮ್. ಅಲ್ಲಿ ಒಂದು ಮೆಡಿಕಲ್ ಶಾಪ್ ಇದೆ. ಎಕ್ಸಾಕ್ಟ್ಲಿ ಆ ಪ್ಲೇಸಲ್ಲಿ ನಾನು ರೋಡ್ ಕಂಪ್ಲೀಟ್ ಕ್ರಾಸ್ ಮಾಡಿದ್ಮೇಲೆ ಇನ್ ಕೇಸ್ ಗಾಡಿ ಮುಂದೆ ಹೊಡೆದಿದ್ರೆ ಅಥವಾ ಮಧ್ಯದಲ್ಲಿ ಹೊಡೆದಿದ್ರೆ ನನ್ನ ತಪ್ಪಾಗುತ್ತೆ. ಗಾಡಿ ಹಿಂದೆಗಡೆ ಕಂಪ್ಲೀಟ್ ಬಂಪರ್ಗೆ ಹೊಡೆದಿರೋದು ಅವನು. ಸೊ ಅವನು ಬಂದು ಹೊಸದಾಗಿ ಡ್ಯೂಟಿಗೆ ಜಾಯ್ನ್ ಆಗಿರೋದಂತೆ. ಆ ಹುಡುಗ ಬಂದು ನನಗೆ ಡಿಕ್ಕಿ ಹೊಡಿತಾನೆ. ಡಿಕ್ಕಿ ಹೊಡೆದಾಗ ಸ್ಟ್ರೈಟಾಗಿ ಹೋಗ್ತಾ ಇದ್ದಿದ್ದು ಕಾರು ಯೂಟರ್ನ್ ಆಗಿ ನಿಂತ್ಕೊಂಡ್ಬಿಡುತ್ತೆ. ಸೊ ಅದು ಶೇಕ್ ಆದ ಕಾರಣ ಎಲ್ರಿಗೂ ಏಟಾಗಿದೆ. ಅಂದರೆ ಮೇಜರಾಗಿ ಇಂಜುರಿ ಯಾರಿಗೂ ಆಗಿಲ್ಲ, ಡಿಸ್ಲೋಕೇಟ್ ಆಗಿಲ್ಲ. ನನ್ನ ಕೈ ಖಂಡಿತವಾಗ್ಲೂ ಮುರಿದಿಲ್ಲ. ಕೆಲವೊಬ್ರು ಕೈ ಮುರಿದೋಗಿದೆ ಅಂತ ಅಂದ್ಕೊಂಡಿದ್ದಾರೆ. ಇಲ್ಲ, ನನಗೆ ಏಟಾಗಿದೆ, ಬೇಕಾದ್ರೆ ಆಮೇಲೆ ತೋರಿಸ್ತೀನಿ ಏನಾಗಿದೆ ಅಂತ ಅಂದ್ಬಿಟ್ಟು. ಸೊ ಇದು ಈ ಥರ ಆಗಿದೆ. ಇದಾದಮೇಲೆ ನಾವು ಅಲ್ಲಿಂದ ಹಾಸ್ಪಿಟಲ್ಗೆ ಹೋಗ್ತೀವಿ. ನನ್ನ ಜೊತೆ ಇಬ್ಬರು ಹುಡುಗಿರು, ಒಬ್ಬರು ಮೆನ್ ಇರ್ತಾರೆ. ಮೆನ್ ಅಲ್ಲೇ ನಿಂತ್ಕೊಂಡು ಎಲ್ಲ ಮ್ಯಾನೇಜ್ ಮಾಡ್ತಾ ಇರ್ತಾರೆ. ಅಂದರೆ ಇಲ್ಲೇ ಇರ್ತೀನಿ ಮೇಡಮ್, ನೀವು ಹೋಗಿ ಗಾಡಿ ಹತ್ರ ಇರ್ತೀನಿ ಅಂತ ಕಳಿಸ್ತಾರೆ. ನಾವು ಅಲ್ಲಿಗೆ ಹಾಸ್ಪಿಟಲ್ಗೆ ಹೋದಾಗ ಹಾಸ್ಪಿಟಲಲ್ಲಿ ಹುಡುಗಿರು ಎಲ್ರಿಗೂ ಟ್ರೀಟ್ಮೆಂಟ್ ಆಗುತ್ತೆ. ಆ ಬಿಲ್ ನಾನೇ ಪೇ ಮಾಡಿದ್ದೀನಿ. ಸೊ ಕೆಲವೊಬ್ರು ಇದು ನಾನು ದುಡ್ಡಿಗೆ ಮಾಡ್ತಿದ್ದೀನಿ ಅಂತ ಹೇಳಿದ್ದಾರೆ, ಅದಕ್ಕೆ ನಾನು ಇದನ್ನು ಮೆನ್ಷನ್ ಮಾಡ್ತಾ ಇರೋದು. ಸೊ ಹಾಸ್ಪಿಟಲಲ್ಲಿ ಟ್ರೀಟ್ಮೆಂಟ್ ಆಗುತ್ತೆ. ಟ್ರೀಟ್ಮೆಂಟ್ ಆಗಿ ಬಂದಮೇಲೆ ಅವರು ಏನು ಅಲ್ಲಿಂದ ಪೊಲೀಸ್ ಸ್ಟೇಷನ್ಗೆ ಹೋಗ್ತೀವಿ. ಪೊಲೀಸ್ ಸ್ಟೇಷನ್ಗೆ ಹೋದಾಗ ನಾವು ಎಲ್ಲ ಕಂಪ್ಲೇಂಟ್ ಕೊಟ್ಟಾಗ ಅವ್ರು ಹೇಳಿದ್ರು, ಪೊಲೀಸವ್ರು ಮೇಡಮ್ ಬರೋದು ಬೆಳಗ್ಗೆ ಆಗುತ್ತೆ, ಸೊ ದಟ್ ನೀವು ಇವಾಗ ಆಗಲ್ಲ, ನೀವು ಹೊರಟ್ಬಿಡಿ ಅಂತ ಹೇಳಿದ್ರು. ಮ್ಯಾಕ್ಸ್ ಒಂದು 2:30-3 ಗಂಟೆಗೆ ನಾನು ಮನೆಗೆ ರಿಟರ್ನ್ ಆಗಿದ್ದೀನಿ. ನೆಕ್ಸ್ಟ್ ಡೇ ನಾನು ಹೋದಾಗ ಏನಾಯಿತು ಅಂದರೆ ಮೇಡಮ್ ಹತ್ರ ಮಾತಾಡಿದಾಗ ನನ್ನ ಮಿಸ್ಟೇಕ್ ಏನಿತ್ತು, ಈಗ ಯೂಶ್ವಲಿ ಎರಡು ಕಡೆ ಮಿಸ್ಟೇಕ್ ಇತ್ತು. ಆ ಹುಡುಗ ಫಾಸ್ಟಾಗಿ ಬರ್ತಿದ್ದ, ನನ್ನ ಗಾಡಿಗೆ ಏಟಾಯಿತು. ಬಟ್ ನಂದು ಇನ್ನೊಂದು ಪ್ರಾಬ್ಲಮ್ ಏನಂತಂದರೆ ನಂದು ಇನ್ಶೂರೆನ್ಸ್ದು ಪ್ರಾಬ್ಲಮ್ ಆಗಿತ್ತು. ಇನ್ಶೂರೆನ್ಸ್ ನಂದು ಪ್ರಾಬ್ಲಮ್ ಆಗಿದ್ದರಿಂದ ಅದರಿಂದ ಏನೆಲ್ಲ ಪ್ರಾಬ್ಲಮ್ ಆಗುತ್ತೆ ಅಂತ ಮೇಡಮ್ ನನಗೆ ಎಕ್ಸ್ಪ್ಲೈನ್ ಮಾಡಿದ ಕಾರಣ ಆ್ಯಂಡ್ ನನಗೆ ಆ ಹುಡುಗನ ಕಡೆಯಿಂದ ಯಾವುದು ಅಂದರೆ ಹಿಟ್ ಮಾಡ್ದವನ ಕಡೆಯಿಂದ ಇರ್ಬೋದು, ಆ ಗಾಡಿ ಓನರ್ ಕಡೆಯಿಂದ ಇರ್ಬೋದು, ನನ್ನ ಗಾಡಿಗಾಗಿರೋಂಥ ಡ್ಯಾಮೇಜ್ನ ಬೇರ್ ಮಾಡೋ ಕೆಪಾಸಿಟಿ ಇಲ್ಲದೆ ಇರೋವಂಥವ್ರು, ಅಂದರೆ ತುಂಬ ಬಡವರು ಅವರು. ಸೊ ಅದನ್ನು ನೋಡ್ಬಿಟ್ಟು ನಾನು ಓಕೆ ಫೈನ್, ಇದು ಆಗೋದಿಲ್ಲ ಅಂತ ಅಂದ್ಬಿಟ್ಟು ಸುಮ್ಮನೆ ನಾನು ಇನ್ ಕೇಸ್ ಕೇಸ್ ಹಾಕಿ FIR ಮಾಡಿದ್ರೆ ಮ್ಯಾಕ್ಸ್ ಟು ಮ್ಯಾಕ್ಸ್ 3 to 4 ಮಂತ್ಸ್ ಗಾಡಿ ನಿಂತ್ಕೋಬೇಕಾಗುತ್ತೆ. ಅದಕ್ಕೆ ಕೇಸ್ನ ವಿಡ್ರಾಲ್ ಮಾಡಿಕೊಂಡು ನಾನು ಬಂದಿದ್ದೀನಿ. ಅಲ್ಲಿ ನನ್ನ ಗಾಡಿಯಲ್ಲಿದ್ದ ನನ್ನ ಒಂದು ಕೆಲವೊಂದು ಮಿಸ್ಟೇಕ್ಗಳಿಗೆ ಏನು ಪೇ ಮಾಡಬೇಕು, ಏನು ಮಾತಾಡಬೇಕು ಮೇಡಮ್ ಮಾತಾಡಿ ಕಳಿಸಿದ್ದಾರೆ. 3 ಸ್ಟಾರ್, ಅವ್ರ ಹೆಸರು ಕಾತ್ಯಾಯಿನಿ ಮೇಡಮ್ ಅಂತ. ಯಾರಾದರೂ ಬೇಕಾದರೆ ಇನ್ ಕೇಸ್ ಬೇಕು ಅಂದರೆ ಅಲ್ಲಿ ಫುಟೇಜ್ ಸಿಗುತ್ತೆ. ನಾನು ಇದು ಟೂರ್ನಮೆಂಟ್ ಜರ್ಸಿಯಲ್ಲೇ ಅಲ್ಲಿಗೆ ಹೋಗಿದ್ದಿದ್ದು. ಸೊ ದಿಸ್ ಇಸ್ ದ ಸಿನಾರಿಯೋ ಅಲ್ಲಿ ಆಗಿದ್ದು. ಈಗ ನಂದು ಟೂರ್ನಮೆಂಟ್ ಡ್ಯೂರಿಂಗ್ ದ ಟೂರ್ನಮೆಂಟ್ ಅಂದರೆ ಥ್ರೋಬಾಲ್ ಇದ್ದಿದ್ದ ದಿನ ಆಗಿದ್ದು. ನನಗೆ ಆಕ್ಸಿಡೆಂಟ್ ಆಗಿ 2 days ಅವರು ಕ್ರಿಕೆಟ್ ಟೂರ್ನಮೆಂಟ್ ಮಾಡಿದ್ದಾರೆ. ಸೊ ಕ್ರಿಕೆಟ್ ಟೂರ್ನಮೆಂಟ್ ಆದರೂ ಕೂಡ ಅಂದರೆ ನಮ್ಮ ಒಂದು ಪ್ಲೇಯರ್ಗೆ ಏಟಾಗಿದೆ, ಓಕೆನಾ. ಆ ಒಂದು ವಿಡಿಯೋನ ನಾನು ನಮ್ಮ ಗ್ರೂಪಲ್ಲಿ ಹಾಕಿದ್ದೀನಿ. ನಮ್ಮ ಗ್ರೂಪಲ್ಲಿ ಯಾವುದೋ ಒಂದು ಹುಡುಗಿನೋ ಯಾರೋ ಒಬ್ಬರು ಅಯ್ಯೋ ವಾಟ್ ಹ್ಯಾಪಂಡ್ ಅನ್ನೋದು ಒಂದು ಮಾತು ಹಾಕಿದ್ದಾರೆ ಬಿಟ್ಟು ಅವ್ರವ್ರು ಏನೇನೋ ಮಾತಾಡ್ಕೊಂಡಿದ್ದಾರಂತೆ ಮೇಡಮ್. ನನಗದು ಗೊತ್ತಿಲ್ಲ. ಇವಾಗ ಆಕ್ಸಿಡೆಂಟ್ ಆಗಿರೋದು ನನ್ನ ಗಾಡಿಗೆ, ಏಟಾಗಿರೋದು ನನಗೆ, ಕೇಳಬೇಕಾಗಿರೋದು ನನ್ನನ್ನು. ಅವರೇ ಮಾತಾಡಿಕೊಂಡು ಅವರವರೇ ಏನೇನೋ ಸಾರ್ಟ್ ಮಾಡಿಕೊಂಡ್ರೆ ನನಗದು ನನ್ನವರೆಗೂ ಬಂದೇ ಇಲ್ಲ. ಫಸ್ಟ್ ಆಫ್ ಆಲು ನನ್ನ ಒಂದು ಕ್ವಶನ್ ಏನಪ್ಪ ಅಂತಂದರೆ, ನೀವೇ ಪಿಕ್ ಮಾಡಿರೋ ಪ್ಲೇಯರು, ಓಕೆನಾ, ನಿಮ್ಮನ್ನು ನಂಬ್ಕೊಂಡು ಬಂದಿರ್ತಾರೆ. ಆಮೇಲೆ ನೀವು ಟೂರ್ನಮೆಂಟ್ ಅಂತ ಮಾಡ್ತಿದ್ದೀರಾ, ನೀವು ಸೆಲೆಬ್ರಿಟಿ ಟೂರ್ನಮೆಂಟ್ ಅಂತ ಮಾಡೋವಾಗ ಡೋರ್ ಟು ಡೋರ್ ಸೇಫ್ಟಿ ಇರಬೇಕು. ಏನಕ್ಕೆ ಆರ್ಟಿಸ್ಟ್ಗಳು ನಮಗೆ ಮುಖ ಕೈಕಾಲು ಸರಿ ಇಲ್ಲ ಅಂತಂದರೆ ಯಾವನು ನಮಗೆ ಚಾನ್ಸ್ ಕೊಡಲ್ಲ. ನಮ್ಮ ದುಡಿಮೆ ನಡೀತಾ ಇರೋದೇ ನಮ್ಮ ಕಲೆ ಮೇಲೆ, ನಮ್ಮ ಮೇಕಪ್ ಮೇಲೆ, ಇಷ್ಟೇ.
ಸೊ ಇವ್ರುಗಳು ನಮಗೆ ಸೇಫ್ಟಿ ಇಲ್ಲ ಅಂತ ಅಂದಮೇಲೆ ಇವ್ರು ಏನಕ್ಕೆ ಟೂರ್ನಮೆಂಟ್ ಮಾಡ್ತಾರೆ? ಸೊ ಇವರು ನಾವು ಮನೆಗೆ ಹೋಗಿದ್ದೀವ ಇಲ್ವಾ ಅಂತಲೂ ಕೇಳೋದಿಲ್ಲ. ನಾವು ಓಕೆ ಅವ್ರು ಕೇಳಲಿಲ್ಲ, ಇವಾಗ ನಾನು ಈ ವಾಯ್ಸ್ ರೈಸ್ ಮಾಡ್ತಿರೋದು ಏನಕ್ಕೆ, ನನಗೊಂದು ಬ್ಯಾಡ್ ಇನ್ಸಿಡೆಂಟ್ ಆಗಿದೆ, ಇವ್ರುಗಳು ನನಗೆ ದುಡ್ಡು ಕೊಟ್ಟು ನನಗೆ ಸಮಾಧಾನ ಮಾಡಬೇಕು ಅಥವಾ ಹಾಸ್ಪಿಟಲ್ ಕರ್ಕೊಂಡೋಗ್ಬೇಕು ಅಂತ ಐ ಆಮ್ ನಾಟ್ ಆಸ್ಕಿಂಗ್. ನಾನು ಕೇಳ್ತಿರೋದು ಒಂದೇ, ಒಂದು ಮಾನವೀಯತೆ ದೃಷ್ಟಿಯಿಂದ ಒಂದು ಮಾರಲ್ ಸಪೋರ್ಟ್. ಏನಾಗಲ್ಲ, ನಿಮ್ಮ ಫ್ಯಾಮಿಲಿ ಥರ ನಾವಿರ್ತೀವಿ ನಿಮ್ಮ ಜೊತೆಲಿ ಏನೋ ಒಂದು ಮಾತು ಕೂಡ ಯಾರು ಟೂರ್ನಮೆಂಟ್ ಟೀಮ್ ಕಡೆಯಿಂದ ಹೇಳಿಲ್ಲ ಮೇಡಮ್. ದಿಸ್ ಈಸ್ ಮೈ ಕನ್ಸರ್ನ್. ಈ ಒಂದು ರೀತಿ ಅಂದರೆ ನನಗೇನಾಗಿದೆ ಅನ್ಯಾಯ, ಆ ಥರದ್ದು ಅನ್ಯಾಯಗಳು ಯಾರಿಗೂ ಅನ್ಯಾಯ ಅಂತ ಹೇಳಲ್ಲ, ನನಗೆ ಬೇಜಾರಾಗಿದೆ. ಸೊ ಈ ಥರದ್ದು ಘಟನೆಗಳನ್ನ ಮುಂದೆ ಬರೋ ಪ್ಲೇಯರ್ಸ್ಗೆ ಆಗದೇ ಇರಲಿ, ಒಂದು ಸೇಫ್ಟಿ ಸೆಕ್ಯೂರಿಟಿ ಕೊಡಲಿ ಅನ್ನೋದು ನನ್ನ ವಾದ ಮೇಡಮ್, ಅಷ್ಟೇ. ಮೇಡಮ್, ನೀವು ಆಗಲೇ ಹೇಳಿದ್ರಿ ಟೂರ್ನಮೆಂಟ್ ಬಗ್ಗೆ ಮತ್ತೆ ಮಾತಾಡೋಣ. ಈಗ ಆಕ್ಸಿಡೆಂಟ್ ವಿಚಾರವಾಗಿ ಮಾತಾಡೋದಾದರೆ ನೀವು ಹೇಳಿದ್ರಿ ಇನ್ಶೂರೆನ್ಸ್ ನಂದು ಕೊಲ್ಯಾಪ್ಸ್ ಆಗಿತ್ತು ಅಂತ. ಸೊ ಎಷ್ಟು ಟೈಮ್ ಆಗಿತ್ತು ಕೊಲ್ಯಾಪ್ಸ್ ಆಗಿ? ಆ ಟೈಮಲ್ಲಿ ಕಾರ್ತೇನಿ ಮೇಡಮ್ ಏನು ಅಂದರು ನಿಮಗೆ? ಅಂದರೆ ನೀವು ಎಷ್ಟು ಫೈನ್ ಕಟ್ಟಿದ್ದು ಬಗ್ಗೆ ಹೇಳೋದು ಮೇಡಮ್. ಅದು ಆ್ಯಕ್ಚುಲಿ ಅಲ್ಲಿ ಫೈನ್ ಕಟ್ಟಿದ ಅಮೌಂಟು ಅದು ರಿವೀಲ್ ಮಾಡೋಕ್ಕಾಗೋದಿಲ್ಲ. ಯಾಕಂದರೆ ಮೇಡಮ್ ನನ್ನ ಹತ್ರ ಓಪನ್ ಆಗಿ ಕ್ಲಿಯರಾಗಿ ಏನಂತಂದ್ರು ಅಂದರೆ, ಇನ್ಶೂರೆನ್ಸ್ ಇಲ್ಲದೆ ಗಾಡಿ ಓಡಿಸೋದು ಮೊದಲನೇ ತಪ್ಪು, ಇಟ್ ಈಸ್ ಯೋರ್ ಮಿಸ್ಟೇಕ್. ಸೊ ನೀವು ಮಿಸ್ಟೇಕ್ ಮಾಡೋದಕ್ಕೆ ನೀವು ಫೈನ್ ಮಾಡಲೇಬೇಕಾಗುತ್ತೆ ಅಂತ ಶಿ ಹಸ್ ಟೇಕನ್ ದಟ್ ವೆರಿ ಸೀರಿಯಸ್. ಸೊ ನನ್ನ ಕಡೆಯಿಂದ ಆಗಿದ್ದ ಮಿಸ್ಟೇಕಿಗೆ ಅದನ್ನು ಆಲ್ರೆಡಿ ಮಾತಾಡಿ ಕ್ಲಿಯರ್ ಮಾಡಿ ಕಳಿಸಿದ್ದಾರೆ. ಸೊ ನನ್ನ ಗಾಡಿ ರೆಡಿ ಆದಮೇಲೆ ಐ ಹ್ಯಾವ್ ಟು ಡೂ ದ ಇನ್ಶೂರೆನ್ಸ್. ವಿತೌಟ್ ಇನ್ಶೂರೆನ್ಸ್ ನಾನು ಓಡಿಸಂಗಿಲ್ಲ ಅಂತಲೂ ಅದು ಕ್ಲಿಯರಾಗಿ ನಂಗೆ ಹೇಳಿದ್ದಾರೆ. ಇಲ್ಲಾಂದರೆ ವಿ ವಿಲ್ ಟೇಕ್ ದ ಮೇಡಮ್. ಅದು ಆಗಿತ್ತು, ಒಂದು 6-7 ಮಂತ್ಸ್ ಆಗಿತ್ತು ಮೇಡಮ್, ಆಗಿತ್ತು. ಬಟ್ ನನಗೇನಂದರೆ ನಾನು ಯೂಸ್ ಮಾಡ್ತಿದ್ದಿದ್ದು ನಂಬರ್ ಬೇರೆ. ಆಮೇಲೆ ನಂಗೆ ಯೂಶ್ವಲಿ ನಂಬರಲ್ಲಿ ಮೆಸೇಜ್ ಬಂದೇ ಬರುತ್ತೆ ರಿನಿವಲ್ ಮಾಡಿಸಿ ಅಂದ್ಬಿಟ್ಟು. ನನಗೆ ಕೆಲವೊಂದು ಮನೇಲಿ ಫ್ಯಾಮಿಲಿ ಪ್ರಾಬ್ಲಮ್ಸ್ ಅದು ಇದು ಇದ್ದಿದ್ದರಿಂದ ನಾನು ಅಷ್ಟು ಗಮನ ಕೊಟ್ಟಿರಲಿಲ್ಲ. ಸೊ ಇದೇ ಮೇಯ್ನ್ ಪ್ರಾಬ್ಲಮ್ಮು ಅನ್ನೋದಾದರೆ ನನ್ನ ಕಡೆಯಿಂದ ನಾನೇನಾಗಿದೆ, ಇವಾಗ ನನ್ನ ಇನ್ಶೂರೆನ್ಸ್ ಬಗ್ಗೆ ಯಾರಾದರೂ ಮಾತಾಡ್ತಿದ್ದಾರೆ ಅಂದರೆ ಇನ್ಶೂರೆನ್ಸ್ ಅವ್ರು ಯಾರೂ ಮಾಡಿಸ್ಕೊಡಲ್ಲ, ಅಥವಾ ನನ್ನ ಗಾಡಿ ರೆಡಿ ಮಾಡಿಸ್ಕೊಡಿ ಅಂತಲೂ ನಾನು ಅವ್ರನ್ನ ಕೇಳ್ತಾ ಇಲ್ಲ. ನಾನು ಕೇಳ್ತಾ ಇರೋದು ಬೇಸಿಕ್ ಕನ್ಸರ್ನ್ ಅವ್ರಿಗೆ ಯಾಕೆ ಇರಲಿಲ್ಲ ಅಂತ ಅಷ್ಟೇ. ಅವ್ರು ಯಾಕೆ ನಮ್ಮನ್ನು ಕೇಳಲಿಲ್ಲ? ಇವಾಗ ಯಾರೋ ಒಂದು ಟೂರ್ನಮೆಂಟಲ್ಲಿರೋ ಒಂದು ವ್ಯಕ್ತಿಗೆ ಏನೋ ಪ್ರಾಬ್ಲಮ್ ಆಗಿದೆ ಅಂತ ಅಂದರೆ ನೀವು ಯಾಕೆ ಕೇಳಲಿಲ್ಲ? ಇವಾಗ ಮೇಡಮ್, ಇನ್ಶೂರೆನ್ಸ್ ಇರೋದು ನನ್ನ ಗಾಡಿಗೆ ಏನಾರೋ ಪ್ರಾಬ್ಲಮ್ ಆಯಿತು ಅಂತ ಅಂದರೆ ಅದನ್ನು ನಾನು ಪರ್ಸ್ನಲಿ ಕ್ಲೈಮ್ ಮಾಡ್ಕೋಬೋದು. ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಏನು ಅಂತಂದರೆ, ಇದು ಅಲ್ಲೇ ನನಗೆ ಪೊಲೀಸ್ ಸ್ಟೇಷನಲ್ಲಿ ಹೇಳಿರೋದು. ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಏನಂದರೆ ಅವ್ರ ಗಾಡಿಗೆ ಏನಾದರೂ ಹೆಚ್ಚು ಕಮ್ಮಿ ಆಗಿ ಆ ವ್ಯಕ್ತಿಗೆ ಏನಾದರೂ ಆಯಿತು ಅಂದರೆ 50% ಕ್ಲಿಯರೆನ್ಸ್ ಸಿಗುತ್ತೆ, ಅದ್ರ ಮೇಲೆ ಸಿಗೋದಿಲ್ಲ. ಸೊ ಇವಾಗ ನಮ್ಮ 3 ಜನದಲ್ಲಿ ಯಾರಿಗೂ ಮೇಜರ್ ಇಂಜುರಿ ಆಗದೆ ಇರೋ ಕಾರಣ ಮ್ಯಾಕ್ಸ್ ಟು ಮ್ಯಾಕ್ಸ್ ಅಂದ್ರೂ ನಮಗೆ 50% ಅಂದರೆ ಏನೋ ಒಂದು 30-40 ಸಾವಿರ ರಿಕವರ್ ಆಗ್ಬೋದಿತ್ತು. ಅದಕ್ಕೋಸ್ಕರ ತುಂಬ ರಿಸ್ಕ್ ತೊಗೊಳ್ಳೋ ಅಷ್ಟು ನನಗೆ ಪೇಷನ್ಸ್ ಇರಲಿಲ್ಲ. ಈಗ ನೋಡಿ, ಸುಮ್ಮನೆ ಒಂದು ವಿಡಿಯೋಗೆ ಇಷ್ಟೊಂದು ರಿಸ್ಕ್ ತೊಗೊತಾ ಇದ್ದೀನಿ. ಸೊ ದಿಸ್ ಇಸ್ ದ ಥಿಂಗ್. ಸೊ ಹಾಗಾಗಿ ನಾನು ಇದನ್ನು ಅಲ್ಲಿಗೆ ಇದು ಮಾಡ್ಕೊಂಡು ಅದು ಏನೇನು ಮಾಡಬೇಕು ಅದೆಲ್ಲ ಕಂಪ್ಲೀಟಾಗಿ ಮೇಡಮ್ ಕಡೆಯಿಂದ ನನಗೇನೇನು ನನ್ನ ಮಿಸ್ಟೇಕಿಗೆ ಏನೇನು ಮಾಡಬೇಕಿತ್ತು ಅದನ್ನು ಮಾಡಿ ಬಂದಿದ್ದೀನಿ ಮೇಡಮ್. ಸೊ ನನ್ನ ಒಂದು ಕನ್ಸರ್ನ್ ಏನಂದರೆ, ಮುಂದೆ ಬರೋ ಪ್ಲೇಯರ್ಸಿಗೆ ಈ ರೀತಿ ತೊಂದರೆ ಆಗಬಾರ್ದು. ಇವಾಗ ಏನು ನನಗೆ ಆಕ್ಸಿಡೆಂಟ್ ಆಗಿದೆ, ಯಾರೂ ನಮ್ಮನ್ನು ಕೇಳ್ತಿಲ್ಲ. ಅದಾದಮೇಲೆ ಇನ್ನೊಂದು ವಿಷಯ ಏನಂದರೆ, ಲೈವ್ ಹೋಗಿರ್ತೀನಿ ಮೇಡಮ್. ಲೈವ್ ಹೋಗಿದ್ದಾಗ ಆ ಒಂದು ಲೈವ್ ಹೋಗೋಕ್ಕಿಂತ ಮುಂಚೆ ಯಾರೂ ನನಗೆ ರೆಸ್ಪಾಂಡ್ ಮಾಡಿರಲ್ಲ. ಲೈವ್ ಹೋದ್ಮೇಲೆ ನನಗೆ ಬ್ಯಾಕ್ ಟು ಬ್ಯಾಕ್ ಕಾಲ್ಸ್ ಬರುತ್ತೆ. ಒಂದು 7-8 ಸಲ ಒಬ್ಬರು ಫೋನ್ ಮಾಡ್ತಾರೆ. ಯಾರು ಅಂದರೆ ನಮ್ಮ ಟೀಮ್ ಓನರು. ಅವ್ರು ನನ್ನ ಹತ್ರ ಮಾತಾಡ್ತಾರೆ. ಮ್ಯಾಕ್ಸಿಂದ 2 ಅವರ್ ಮಾತಾಡಿದ್ದಾರೆ. ಮೇ ಬಿ ಅವ್ರ ಹತ್ರ ಇರ್ಬೋದು ಅನಿಸುತ್ತೆ ರೆಕಾರ್ಡಿಂಗ್ ನಂದು. ನಾನು ಏನು ತಪ್ಪು ಮಾತಾಡಿ, ನಾನು ಕೇಳಿದ್ದು ಇಷ್ಟೇ, ಇವತ್ತು ಮಾಡೋ ಕಾಲು ಅವತ್ತೇ ಮಾಡಿ ಕೇಳಬೇಕಿತ್ತು ಸರ್ ನನಗೇನಾಯಿತು ಅಂತ. ನಾನು ನಮ್ಮ ಅಮ್ಮಂಗೆ 10 ದಿನ ಆದರೂ ನಾನು ಕಾಲ್ ಮಾಡಲ್ಲ, ನಿಮ್ಗೆ ಯಾಕೆ ಮಾಡಲಿ ಅಂತ ಕೇಳಿದ್ರು. ದಿಸ್ ಇಸ್ ದ ರೆಸ್ಪಾನ್ಸಿಬಿಲಿಟಿ ದೇ ಆರ್ ಕೇರಿಂಗ್ ಅಥವಾ ಟೇಕಿಂಗ್ ಫಾರ್ ದ ಒಂದು ಪ್ಲೇಯರ್. ಸೊ ಒಂದು ಹೀರೋಯಿನ್ಗೆ ಈ ಥರ ಆಗಿತ್ತು ಅಂತಂದರೆ ಬಿಟ್ಬಿಡ್ತಿದ್ರು ಅವರು. ಹೋಗಿ ಜೊತೆಲಿ ನಿಂತ್ಕೊಂಡು ಅವ್ರಿಗೆ ಏನಾಗಿದೆ ಎತ್ತಾಗಿದೆ ಕೇಳ್ತಿದ್ರು. ಅದೇ ಯಾಕೆ ಒಂದು ಪ್ಲೇಯರ್ಗೆ ನೀವು ಇದು ಮಾಡಲ್ಲ? ಹಂಗಂತಂದರೆ ಹೀರೋಯಿನ್ ಬೇರೆ, ಒಂದು ಆರ್ಟಿಸ್ಟ್ ಬೇರೆನಾ? ನಮ್ಮದೂ ಮುಖ, ನಮ್ಮದೂ ಕೈಕಾಲು, ನಮ್ಮದೂ ಜೀವ ಅಲ್ವಾ? ಅವ್ರಿಗೆ ಒಂದು ನ್ಯಾಯ, ನಮಗೊಂದು ನ್ಯಾಯ ಯಾಕೆ ಅಂತ ನನ್ನ ಕ್ವಶನ್ ಅಷ್ಟೇ ಮೇಡಮ್. ಮೇಡಮ್, ನಿಮ್ಮ ಜೊತೆ 3 ಜನ ಬಂದಿದ್ರು ಅಂದರು. ಅವರು WTCಯಲ್ಲಿ ಟೂರ್ನಮೆಂಟ್ ಆಡಿದವರೇನಾ? ಸೊ ಅವರ ಸ್ಟೇಟ್ಮೆಂಟ್ ಏನು ಸದ್ಯಕ್ಕೆ? ಮೇಡಮ್, ನನಗೆ ಅವ್ರ ಸ್ಟೇಟ್ಮೆಂಟ್ ಖಂಡಿತವಾಗ್ಲೂ ಗೊತ್ತಿಲ್ಲ. ಅವ್ರಿಗೆ ಇದನ್ನು ಕೇಳಬೇಕು ಕೇಳಬಾರ್ದು ಅಂತ ಇದೆಯೋ, ಅಥವಾ ಅವ್ರುಗಳು ನಮ್ಮ ಟೀಮ್ ಅವ್ರಿಗೆ ಎಷ್ಟು ಕ್ಲೋಸ್ ಇದ್ದಾರೆ ನನಗೆ ಗೊತ್ತಿಲ್ಲ ಮೇಡಮ್. ನಾನು ಆ್ಯಕ್ಚುಲಿ ಹೋಗಿರೋದು, ಅವ್ರು ನನ್ನ ಕರೆದಿದ್ದಾರೆ. ನಾನೊಂದು ಗೌರವದ ಮೇಲೆ ನನಗೊಂದು ಕಾಂಟ್ಯಾಕ್ಟ್ ಬೆಳೆಯುತ್ತೆ, ಅಥವಾ ನನಗೂ ಒಂದು ಮೈಂಡ್ ರಿಫ್ರೆಶ್ ಆಗುತ್ತೆ. ಒಂದು ಆಟ ಆಡೋದ್ರಿಂದ ನನಗೊಂದು ಮೈಂಡ್ ಖುಷಿ ಸಿಗುತ್ತೆ ಅನ್ನೋ ಒಂದು ಕಾರಣಕ್ಕೆ ನಾನು ಹೋಗಿದ್ದಿದ್ದು. ಸೊ ಮೇ ಬಿ ಅವ್ರುಗಳು ಹಂಗೆ ಬಂದಿರ್ಬೋದು. ನಾನು ಆ ಹುಡುಗಿರನ್ನ ಕಾಂಟ್ಯಾಕ್ಟ್ ಅಂದರೆ 2 ಡೇಸ್ ಆದಮೇಲೆ ನಾನು ಕಾಂಟ್ಯಾಕ್ಟ್ ಮಾಡಿದಾಗ ಅವಳು ಹೇಳಿದ್ಲು, ನನ್ನ ಫೀಲಿಂಗ್ ಬೆಟರ್, ನೀವೇ ಹೇಗಿದ್ದೀರಾ, ನಿಮ್ಮದೇ ತುಂಬ ಗಾಡಿ ಎಲ್ಲ ಡ್ಯಾಮೇಜ್ ಆಗಿರೋದು, ಟೇಕ್ ಕೇರ್ ಆಫ್ ಯು ಅಂತೆಲ್ಲ ಹೇಳಿದ್ರು ಉಷಾ ಅನ್ನೋರು. ಇನ್ನು ಮಿಕ್ಕಿದ ಇನ್ನೊಂದು ಹುಡುಗಿಗೆ ಏನೂ ಆಗಿರಲಿಲ್ಲ. ಆ್ಯಸ್ ಆಫ್ ನೌ ಅವ್ರು ಇವಾಗ ಹೇಗಿದ್ದಾರೆ, ಅವ್ರನ್ನೇನು ಕಾಂಟ್ಯಾಕ್ಟ್ ಮಾಡಿಲ್ಲ, ನಂಗೆ ಗೊತ್ತಿಲ್ಲ ಮೇಡಮ್. ನಿಮ್ಮ ಕಾರ್ ಯಾವುದು, ಏನು ಡ್ಯಾಮೇಜ್ ಆಗಿದೆ ಅಂತ?
ಮೇಡಮ್ ಹಿಂದೆಗಡೆ ಬಂದವನು ಹೊಡೆದಿರೋದು, ನಿಮ್ಗೆ ಆಮೇಲೆ ವೀಡಿಯೋ ಬೇಕಾದರೆ ಕೊಡ್ತೀನಿ. ಬಂಪರ್ ಹೋಗಿದೆ, ಮತ್ತು ಶಾಕ್ ಅಬ್ಸರ್ವ್ ಅಂತ ಬರುತ್ತಂತೆ ಅದು ಹೋಗಿದೆ, ಮತ್ತು ಮ್ಯಾಗ್ವೀಲ್ ಅಲೋವಿಲ್ ಹೋಗಿದೆ, ಟಯರ್ ಫುಲ್ಲು ಟ್ವಿಸ್ಟ್ ಆಗಿಬಿಟ್ಟಿದೆ. ಅದು ಒಳಗಡೆ ಒಂದು ಇದಿರುತ್ತೆ ಮೇಡಮ್, 2 ಟಯರ್ ಅಲ್ಲಿ ಜಾಯ್ನ್ ಆಗೋದು ಅದು ಹೋಗಿದೆ, ಆ್ಯಂಡ್ ಮುಂದೆಗಡೆ ಡೆಂಟ್ ಆಗಿದೆ. ಸೊ ಟೋಟಲ್ ಒಂದು ಕಂಪ್ಲೀಟಾಗಿ ಇದು ಹಾಳಾಗಿದೆ ಮೇಡಮ್. ಅಂದರೆ ಮ್ಯಾಕ್ಸ್ ಅಂದರೂ ನಿಮಗೊಂದು 80,000 to 90,000 1 ಲಕ್ಷದವರೆಗೂ ಖರ್ಚು ಬರ್ತಾ ಇದೆ. ಆಲ್ಟ್ರೋಸ್ ಮೇಡಮ್, ಟಾಟಾ ಆಲ್ಟ್ರೋಸ್. ಮೇಡಮ್ ಇವಾಗ ಅದೊಂದು ಪಾರ್ಟ್ ಆದರೆ ನಿಮ್ಮ ಟೂರ್ನಮೆಂಟ್ ವಿಚಾರವಾಗಿ ಮಾಡೋದಾದರೆ, ಸೊ ನಿಮ್ಮ ಬಿಡ್ಡಿಂಗ್ ಹೆಂಗಾಯಿತು, ಸೊ ನೀವು ಯಾವ ಟೀಮಿಗೆ ಬಿಡ್ಡಾದ್ರಿ, ಸೊ ನಿಮ್ಮ ಟೀಮ್ ಓನರ್ ಯಾರು, ಸೊ ನಿಮ್ಮ ಆ್ಯಕ್ಟಿವಿಟೀಸ್ಗಳು ಹೆಂಗಿರ್ತಿತ್ತು ಅಂತ? ಮೇಡಮ್ ನಾನು ನನ್ನ ಮನೇಲಿ ಸ್ವಲ್ಪ ಪ್ರಾಬ್ಲಮ್ ಇದ್ದಿದ್ದರಿಂದ ನಾನು ತುಂಬ ಜಾಸ್ತಿ ಪ್ರಾಕ್ಟೀಸಲ್ಲಿ ನನ್ನನ್ನು ನಾನು ತೊಡಗಿಸ್ಕೊಳ್ಳೋಕೆ ಆಗಲಿಲ್ಲ. ಬಟ್ ನಾನು ಮ್ಯಾಕ್ಸ್ ಅಂದರೂ 5 ದಿನ ಪ್ರಾಕ್ಟೀಸಿಗೆ ಹೋಗಿದ್ದೀನಿ. ಸೊ ಅವರು ಒಂದು 10,000 ರೂಪಾಯಿ ಬಂದು ಹೋಗೋದಕ್ಕೆ ಕನ್ವೀನಿಯನ್ಸ್ ಅಲೋವೆನ್ಸಸ್ ಅಂತ ಎಲ್ರಿಗೂ ಮಾತಾಡಿದ್ರು. ಎಲ್ಲ ಪ್ಲೇಯರ್ಸಿಗೂ ಅಂದರೆ ಟೋಟಲ್ ಏನು ಒಂದು 100 ಜನ ಪ್ಲೇಯರ್ಸ್ ಇದ್ದರೆ ಪ್ರತಿಯೊಬ್ಬರಿಗೂ 10,000 ಕೊಟ್ಟಿದ್ದಾರೆ ಅಂತ ನಾನು ಅನ್ಕೋತೀನಿ. ನಾನು ಲೈವ್ ಹೋದ್ಮೇಲೆ ನನಗೆ ಇಮಿಡಿಯೇಟಾಗಿ ದುಡ್ಡು ಬಂದಿದೆ 10,000. ಓಕೆನಾ. ಆ್ಯಂಡ್ ಇನ್ನೊಂದು ಏನಂದರೆ ನಾನು ಇದ್ದಿದ್ದ ಟೀಮ್ ಬಂದುಬಿಟ್ಟು ಶರಾವತಿ ಶಕ್ತೀಸ್ ಅಂತ. ನಮ್ಮ ಟೀಮ್ ಓನರ್ ಹೆಸರು ಹೇಳೋಕ್ಕೆ ನಂಗೆ ಇಷ್ಟ ಇಲ್ಲ, ನಾನು ಹೇಳಲ್ಲ. ಆಮೇಲೆ ನಾನಿದ್ದಿದ್ದ ಟೀಮೇ ವಿನ್ ಆಗಿದೆ. ಸೊ ವಿನ್ ಆಗಿದೆ ಆ್ಯಂಡ್ ಇಷ್ಟ ಮೇಡಮ್. ಓಕೆ. ಸೊ ಟೂರ್ನಮೆಂಟಲ್ಲಿ ನಿಮಗೆ ಅಂದರೆ ಶುರುವಾದಾಗಿಂದ ನಿಮ್ಮ ಟ್ರೀಟ್ಮೆಂಟ್ ಹೆಂಗಿರ್ತಿತ್ತು? ಒಬ್ಬ ಪ್ಲೇಯರ್ನ ಯಾವ ಥರ ಟ್ರೀಟ್ ಮಾಡ್ತಾ ಇದ್ರು ನಿಮ್ಮ ಟೀಮಲ್ಲಿ? ಮೇಡಮ್ ನನಗೆ ಎಲ್ಲರೂ ಹೊಸಬ್ರಾಗಿದ್ದ ಕಾರಣ ನನಗೆ ಕೆಲವೊಬ್ಬರು ಮಾತ್ರ ಪರಿಚಯ ಇದ್ದರು. ಹಾಗಾಗಿ ನಾನು ಅವ್ರ ಜೊತೆ ಮಾತಾಡಿದ್ದೀನಿ. ಐ ವಾಸ್ ಓಕೆ ವಿತ್ ದೆಮ್. ಅವರೂ ಚೆನ್ನಾಗೇ ಟ್ರೀಟ್ ಮಾಡಿದ್ದಾರೆ. ಎಲ್ಲ ಪ್ಲೇಯರ್ಸ್ ನಮ್ಮ ಜೊತೇಲಿ ಇದ್ದವರು ಎಲ್ಲರೂ ಖುಷಿಯಾಗೇ ಇರ್ತಾ ಇದ್ವಿ ನಾವು. ಆ್ಯಂಡ್ ಎಲ್ಲರಿಗೂ ಚಾನ್ಸ್ ಸಿಕ್ಕಿದೆ, ಆಟ ಆಡೋದಕ್ಕಾಗಿರಲಿ, ಪ್ರಾಕ್ಟೀಸ್ ಮಾಡೋದಕ್ಕಾಗಲಿ, ಪ್ರತಿಯೊಂದಕ್ಕೂ ಚಾನ್ಸ್ ಸಿಕ್ಕಿದೆ. ಆ್ಯಂಡ್ ಟ್ರೀಟ್ಮೆಂಟ್ ವೈಸ್ ಅಂತ ಬಂದಾಗ ಟೂರ್ನಮೆಂಟ್ ದಿನ ಅವ್ರು ಎಲ್ಲರೂ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅಂತ ನಾನು ಭಾವಿಸ್ತೀನಿ. ಯಾಕಂದರೆ ನಾನು ಸ್ವಲ್ಪ ಲೇಟಾಗಿ ಹೋಗಿದ್ದೆ. ಎಲ್ರಿಗೂ ಕಿಟ್ ಅಂತ ಒಂದು ಪ್ರೊವೈಡ್ ಮಾಡಿದ್ದಾರೆ. ಅದು ಬಿಟ್ಟು ಜಾಕೆಟ್ಸ್ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ. ಆರ್ಗನೈಸರ್ ಕಡೆಯಿಂದಲ್ಲ, ಟೀಮ್ ಓನರ್ ಕಡೆಯಿಂದ ಅಲ್ಲ ಮೇಡಮ್. ಟೀಮ್ ಓನರ್ನ ನಾನು ಆ್ಯಕ್ಚುಲಿ ಮೀಟೇ ಮಾಡಿಲ್ಲ ಪ್ರಾಪರಾಗಿ ಹೇಳಬೇಕಂದ್ರೆ. ಒಂದು ಸಲ ಅವ್ರು ಟೀಮ್ ಡಿನ್ನರ್ಗೆ ಅಂತ ಇನ್ವೈಟ್ ಮಾಡಿದ್ರಂತೆ. ಸೊ ಐ ಕುಡಂಟ್ ಗೋ ಬಿಕಾಸ್ ನನಗೆ ಅದು ಟೀಮೇ ಹೊಸದು. ಆ್ಯಂಡ್ ನಂಗೆ ಅಷ್ಟು ನಾನು ಸ್ವಲ್ಪ ಇಂಟ್ರೋವರ್ಟ್, ನಾನು ಯಾರ ಜೊತೆನೂ ಅಷ್ಟು ಮಿಂಗಲ್ ಆಗಲ್ಲ. ಹಾಗಾಗಿ ನಾನು ಹೋಗಲಿಲ್ಲ. ನಾನು ಪ್ರಾಕ್ಟೀಸಿಗೆ ಬಂದೆ, ಬೇರೆ ಇನ್ನೊಂದು ಟೀಮ್ ಜೊತೆ ಪ್ರಾಕ್ಟೀಸ್ ಮಾಡಿಕೊಂಡೆ ನಾನು. ಸೊ ಓನರ್ ಜೊತೆ ನಾನು ಮಾತಾಡಿದ್ದೆ, ಅವರು ನನ್ನನ್ನು ಮಾತಾಡ್ಸಾದ್ಮೇಲೆ ಇಟ್ ವಾಸ್ ಗುಡ್ ಓನ್ಲಿ. ಹಿ ವಾಸ್ ಗುಡ್ ಟು ಮೀ. ಟೂರ್ನಮೆಂಟ್ ದಿನ ಹಿ ವಾಸ್ ಗುಡ್. ಆ್ಯಂಡ್ ಅವತ್ತು ನಾನು ಮಾತಾಡ್ಸಾಗ್ಲೂ ನನ್ನ ಜೊತೆ ಕರೆಕ್ಟಾಗಿದ್ದರು. ಬಟ್ ಐ ಡೋಂಟ್ ನೋ, ನೆನ್ನೆ ಕಾಲ್ ಮಾಡಿದಾಗ ಅವರು ನಮ್ಮ ತಾಯಿಗೆ ಮಾಡಲ್ಲ ನಿಮಗೆ ಮಾಡಬೇಕಾಗಿತ್ತಾ ಅಂತ ಕೇಳ್ತಾರೆ. ಆಮೇಲೆ ದುಡ್ಡು ಬಗ್ಗೆ ನಾನು ದುಡ್ಡು ಡಿಮ್ಯಾಂಡ್ ಮಾಡಿದ್ದೀನಿ ಅಂತ ಯಾರೋ ಹೇಳಿದಾರಂತೆ ಮೇಡಮ್. ದುಡ್ಡು ಡಿಮ್ಯಾಂಡ್ ಮಾಡೋದಿದ್ದರೆ ನಾನು ಏನಕ್ಕೆ ಬಂದ್ಬಿಟ್ಟು ಹ್ಯುಮ್ಯಾನಿಟಿ ಅಂದ್ಬಿಟ್ಟು ನಾನು ಇನ್ಸ್ಟಾಗ್ರಾಮಲ್ಲಿ ವಿಡಿಯೋ ಮಾಡಬೇಕಾಗಿತ್ತು. ನಾನು ಮಾತಾಡ್ತಾ ಇರೋದು, ನೀವು ಒಂದು ಪ್ಲೇಯರ್ನ ತೊಗೋತೀರಾ, ಅದು ಹೆಣ್ಮಕ್ಳು ಎಕ್ಸ್ಪೆಷಲಿ ಮೇಡಮ್. ನನ್ನ ಕನ್ಸಲ್ಲಿ ಇಷ್ಟೇ, ಒಂದು ಹೆಣ್ಮಗುದನ್ನ ನೀನು ತೊಗೊತೀಯ ಅಂದರೆ ಡೋರ್ ಟು ಡೋರ್ ಸೇಫ್ಟಿ ಇಲ್ಲ ಅಂತ ಅಂದರೆ ಹೆಣ್ಮಕ್ಳನ್ನ ನೀವು ಆಡೋಕ್ಕೆ ಕರಿಬಾರ್ದು. ಫಸ್ಟ್ ಆಫ್ ಆಲ್ ಕೆಲವೊಂದು ಹೆಣ್ಮಕ್ಳಿಗೆ ಇದೇ ಜೀವನ ಆಗಿರುತ್ತೆ. ಇಲ್ಲೇ ಬರ್ತಾರೆ, ಇಲ್ಲಿ ಬಂದರೆ ಏನೋ ಒಂದು ದುಡ್ಡು ಸಿಗುತ್ತೆ, ಅಥವಾ ಏನೋ ಒಂದು ನೇಮ್ ಫೇಮ್ ಸಿಗುತ್ತೆ, ಒಂದು ಕಾಂಟ್ಯಾಕ್ಟ್ ಬೆಳೆಯುತ್ತೆ ಅಂತ ಬರೋ ಹೆಣ್ಮಕ್ಳು ಇದ್ದಾರೆ. ನಾನು ಅದಕ್ಕೆ ಹೋಗಿದ್ದು. ನಾನೇನು ದೊಡ್ಡ ಸಾಚ ಅಂತ ನಾನು ಹೇಳ್ತೀನಿ, ನಾನು ಹೋಗಿದ್ದು ಅದೇ ರೀಸನ್ಗೆ. ಬಟ್ ನಾನು ಹೇಳ್ತಾ ಇರೋದು, ಒಂದು ಹೆಣ್ಮಗುನ ನೀವು ಕರ್ಸ್ಕೋತೀರಾ, ನೀವು ಟೀಮಲ್ಲಿ ಬಿಡ್ ಮಾಡ್ಕೋತೀರಾ ಅಂದರೆ ಮ್ಯಾಕ್ಸ್ ಟು ಮ್ಯಾಕ್ಸ್ ಅಂದರೆ ಒಂದು 100 to 150 ಜನ ಹೆಣ್ಮಕ್ಳು ನೀವು ತೊಗೋತೀರ. ಪ್ರತಿಯೊಬ್ಬರಿಗೂ ಆ ಟೀಮಲ್ಲಿ ಒಬ್ಬರು ಕೇರ್ ಟೇಕರ್ ಅಂತ ಇರಲೇಬೇಕು. ಅಟ್ಲೀಸ್ಟ್ ಮನೆಗೆ ರೀಚ್ ಆದ. ನಾನು 2 ಟೂರ್ನಮೆಂಟ್ ಆಡಿದ್ದೀನಿ ಮೇಡಮ್. ಪ್ರತಿ ಟೂರ್ನಮೆಂಟಲ್ಲಿ ನೀವು ಮನೆಗೆ ರೀಚ್ ಆದ್ರ ಅಂತ ಕೇಳಿದ್ದಾರೆ. ಓಕೆನಾ, ಕೇಳಿದ್ದಾರೆ. ನಾನು QPL ಆಡಿದ್ದೀನಿ, ಮತ್ತು ಇನ್ನೊಂದು ಮಹಾರಾಣಿ ಕ್ರಿಕೆಟ್ ಲೀಗ್ ಆಡಿದ್ದೀನಿ ರೀಸೆಂಟಾಗೆ. ಸೊ ಅದರಲ್ಲಿ ನಾವು ಮನೆಗೆ ರೀಚ್ ಆದ್ವಾ, ಸೇಫಾಗಿ ರೀಚ್ ಆದ್ವಾ ಅಂತ ಪ್ರತಿಯೊಬ್ಬರು ಫೋನ್ ಮಾಡಿ ನಮ್ಮನ್ನ ಕೇಳಿದ್ದಾರೆ. ಇಲ್ಲಿ ಕೇಳಲಿಲ್ಲ ಮೇಡಮ್, ಯಾರೂ ಅದ್ರ ಬಗ್ಗೆ ಬಾದರೇ ಮಾಡಲ್ಲ. ಹೋದರೆ ಹೋಗು, ಬಿಟ್ಟರೆ ಬಿಡು. ಈಗ ನೋಡಿ, ನಮ್ಮ ಗಾಡಿ ಆಕ್ಸಿಡೆಂಟ್ ಆಗಿದೆ, ಯಾರೊಬ್ಬರು ಬದುಕಿದ್ದೀರಾ ಸತ್ತಿದ್ದೀರಾ ಹೇಗಿದ್ದೀರಾ ಅಂತ ಯಾರೂ ಕೇಳಿಲ್ಲ. ಆ್ಯಂಡ್ ದಿಟ್ ಈಸ್ ವೆರಿ ರಾಂಗ್. ಸೊ ಅದಕ್ಕೋಸ್ಕರ ನಾನು ವಾಯ್ಸ್ ರೈಸ್ ಮಾಡಿದ್ದು. ಮುಂದೆ ಯಾರೇ ಒಂದು ಹುಡುಗಿ ಆಡಕ್ಕೆ ಬರ್ತಾಳೆ ಅಂತಂದರೆ ಆ ಹುಡುಗಿಗೆ ಒಂದು ಸೇಫ್ಟಿ ಬೇಕು. ನೀವು ಸೇಫ್ಟಿ ಇದೆಯಾ, ನೀವು ಮಾಡಿ, ಅಗ್ರಿಮೆಂಟ್ ಮಾಡಿ, ನಾನು ಸೇಫ್ಟಿ ಕೊಡ್ತೀನಿ ಅಂತ ಮಾಡಿ, ಇಲ್ಲಾಂದರೆ ಮಾಡಲೇಬೇಡಿ. ಇಷ್ಟೇ ನಾನು ಹೇಳೋದು ಮೇಡಮ್. ಇದ್ರ ಮೇಲೆ ನನಗೆ ಏನೂ ಇಲ್ಲ. ಓಕೆ, ಇದು ಓನರ್ ಕಡೆಯಿಂದ. ಆರ್ಗನೈಸರ್ ಕಡೆಯಿಂದ ನಿಮಗೆ ಯಾವ ಥರ ಸಪೋರ್ಟ್ ಇತ್ತು ಅಂತ? ಒಂದು ಅವ್ರು ಕೇಳಲಿಲ್ಲ ಅನ್ನೋದು ನಿಮಗೊಂದಿದೆ, ಆರ್ಗನೈಸರ್ ಕಡೆಯಿಂದ ವಿಚಾರಿಸಿಲ್ಲ ನಿಮ್ಮಲ್ಲಿ ಅನ್ನೋ ಒಂದು ನೋವು ನಿಮಗೆ ಕಾಡ್ತಾ ಇದೆ. ಅದು ಬಿಟ್ಟರೆ ಬೇರೆ ಏನಾದರೂ ಇದೆಯಾ? ಇಲ್ಲ ಮೇಡಮ್, ನನಗೆ ಅವ್ರ ಕಡೆಯಿಂದ ಏನೂ ಇಲ್ಲ. ಬಿಕಾಸ್ ನಾನು ಇನ್ ಕೇಸ್ ನಾನು ದುಡ್ಡು ಎಕ್ಸ್ಪೆಕ್ಟ್ ಮಾಡಿದ್ದಿದ್ರೆ ನಾನೇ ಪರ್ಸ್ನಲಿ ಮೆಸೇಜ್ ಮಾಡಿ ನನಗೆ ಹೆಲ್ಪ್ ಮಾಡಿ, ನಂಗೆ ದುಡ್ಡು ಕೊಡಿ ಅಂತ ನಾನು ಕೇಳ್ಬೋದಿತ್ತು. ಬಟ್ ನನಗೆ ದುಡ್ಡಿನ ಅವಶ್ಯಕತೆ ಇಲ್ಲ. ನೋಡಿ ಮೇಡಮ್, ಇದು ಬೆಂಗಳೂರಲ್ಲಿ ಅವ್ರು ಬದುಕೋಕ್ಕೆ ಅರ್ಹತೆ ಇಲ್ಲದೆ ಅಥವಾ ದುಡ್ಡು ಇಲ್ಲದೆ ಯಾವ ಮನುಷ್ಯನೂ ಬದುಕ್ತಿರಲ್ಲ. ಏನಾದರೂ ಅವ್ರ ಜೀವನ ನಡೆಸೋದಕ್ಕೆ ಏನಾದರೂ ಒಂದು ಮಾಡ್ಕೊಂಡಿರ್ತಾರೆ. ಅದೇ ರೀತಿ ನಮ್ಮ ಮನೇಲೂ ನನಗೆ ಎಷ್ಟು ದುಡ್ಡು ಬೇಕೋ ಅದನ್ನು ದುಡಿಯೋಷ್ಟು ತಾಕತ್ತು ನನಗಿದೆ. ದೇವರು ಒಂದು ಕಲೆ ಅಂತ ಕೊಟ್ಟಿದ್ದಾನೆ, ಅದರಲ್ಲಿ ನಾನು ದುಡಿತಾ ಇದ್ದೀನಿ. ಐ ಆಮ್ ಹ್ಯಾಪಿ ವಿತ್ ದಟ್ ವಾಟ್ ಎವರ್ ಐ ಆಮ್ ಅರ್ನಿಂಗ್ ಟುಡೇ. ಓಕೆನಾ. ಅವ್ರ ಕಡೆಯಿಂದ ನನಗೆ ಇದೇ ಬರಬೇಕು, ಇವ್ರು ಹೇಳಬೇಕು, ಅವ್ರು ನನಗೆ ಫೋನ್ ಮಾಡಬೇಕು ಅನ್ನೋ ಎಕ್ಸ್ಪೆಕ್ಟೇಷನ್ ನನಗಿಲ್ಲ. ಬಟ್ ದ ಥಿಂಗ್ ಈಸ್,
ಆರ್ಗನೈಸೇಷನ್ ಅಂತ ಮಾಡಿದಾಗ ನೀವು ಮೇನ್ ಫೇಸಸ್ ಆಗಿರ್ತೀರಾ, ನೀವುಗಳು ಹೆಣ್ಮಕ್ಳಾಗಿರ್ತೀರಾ, ಅದೇ ನಿಮ್ಮ ಫ್ರೆಂಡ್ಸಿಗಾಗಿದ್ದರೆ ನೀವು ಬಿಡ್ತಿದ್ರಾ? ಇಲ್ಲ ಅಲ್ವಾ? ಯಾಕೆ ನಾವಾದಾಗ ನಿಮ್ಗಷ್ಟು ಕೇರ್ಲೆಸ್ನೆಸ್ಸು? ಯಾಕೆ ನೀವು ಯಾರೂ ಕೇಳ್ತಾ ಇಲ್ಲ? ಕೇಳಬೇಕು ಅನ್ನೋದು ನನ್ನ ಒಂದು ಅಭಿಪ್ರಾಯ ಅಷ್ಟೇ ಮೇಡಮ್. ಇದು ಎಷ್ಟು ಜನಕ್ಕೆ ಸರಿ ಅನ್ನಿಸ್ತಿದೆಯೋ ತಪ್ಪು ಅನ್ನಿಸ್ತಿದೆಯೋ ನನಗೆ ಗೊತ್ತಿಲ್ಲ. ಪ್ಲೇಯರ್ಸ್ ಆಗಿ ಬಂದವರು ಪ್ರತಿಯೊಬ್ಬರಿಗೂ ಅವ್ರ ಮನಸ್ಸಾಕ್ಷಿಗೆ ಅವ್ರು ಕೇಳ್ಕೊಂಡ್ರೆ ನನ್ನ ಮಾತು ಸರಿ ಅನಿಸುತ್ತೆ ಅವ್ರಿಗೆ. ಬಿಕಾಸ್ ಬೀಯಿಂಗ್ ಅ ಹುಡುಗಿ, ನೀನು ಒಂದು ಮನೇನ ಈಗ ನೋಡಿ ಮೇಡಮ್, ನಮ್ಮ ಮನೇಲಿ ಐ ಆಮ್ ದ ಗರ್ಲ್ ಹೂ ಟೇಕ್ ಕೇರ್ ಆಫ್ ಎವ್ರಿಥಿಂಗ್. ನನಗೇನೋ ಆಯಿತು ಅಂದ್ಕೊಳ್ಳಿ, ಇವತ್ತು ಇಷ್ಟ ಆಗಿದೆ, ಲಕ್ಕಿಲಿ ಐ ಆಮ್ ಸೇಫ್. ಏನೋ ಕೈ ನೋವ್ತಾ ಇದೆ, ಒಂದು ವಾರ 10 ದಿನ ರೆಸ್ಟ್ ಮಾಡಿದ್ರೆ ಐ ಆಮ್ ಓಕೆ. ನನಗೆ ತುಂಬ ಕಮಿಟ್ಮೆಂಟ್ಸ್ ಇದೆ. ಕೈಯೇ ಮುರಿದೋಗಿತ್ತು ಅಂದ್ಕೊಳ್ಳೋಣ, ಇಲ್ಲ ಪ್ರಾಣನೇ ಹೋಗಿತ್ತು ಅಂದ್ಕೊಳ್ಳೋಣ, ಯಾರು ಮೇಡಮ್ ಅದಕ್ಕೂ ಜವಾಬ್ದಾರಿ? ಅದು ನಾನು ಹೇಳ್ತಿರೋದು, ಅವ್ರು ಡೋರ್ ಟು ಡೋರ್ ಸೇಫ್ಟಿ ಕೊಡ್ತಾರೆ, ಇನ್ ಕೇಸ್ ಕ್ಯಾಬ್ ಮಾಡ್ತಾರೆ, ಕ್ಯಾಬಲ್ಲಿ ನೀವು ಹೋದರೂ ನೀವು ಸೇಫಾಗಿರ್ತೀರಾ ಅಂತಲೂ ನಾನು ಹೇಳ್ತಲ್ಲ. ಅಟ್ಲೀಸ್ಟ್ ಒಂದು ಕಾಮನ್ ಕನ್ಸರ್ನ್ ಮಾಡಿ, ಕೇರ್ ತೊಗೊಳ್ಳಿ. ನಿಮ್ಮ ಒಂದು ಪ್ಲೇಯರ್ ಅವ್ರಿಗೆ ಅಟ್ಲೀಸ್ಟ್ ಒಂದು ಇದು ಮಾಡಿ ಅಂತ ನಾನು ಹೇಳ್ತಾ ಇದ್ದೀನಿ ಅಷ್ಟೇ ಮೇಡಮ್. ಓಕೆ. ಸೊ ಇಲ್ಲಿ ನಿಮಗೆ ನೀವು ಲೈವ್ ಬರುವ ತನಕ ಆರ್ಗನೈಸರ್ ಕಡೆಯಿಂದ ಯಾರ ಕಡೆಯಿಂದ ನಿಮಗೆ ಫೋನ್ ಬಂದಿಲ್ಲ ಅಥವಾ ನಿಮ್ಮ ಓನರ್ ಕಡೆಯಿಂದ ಫೋನ್ ಬಂದಿಲ್ಲ? ಇಲ್ಲ ಮೇಡಮ್, ನಾನು ಲೈವ್ ಬರ್ತೀನಿ ಅಂತ ಒಂದು ನೋಟ್ ಹಾಕಿದ್ದೆ. ದಿಸ್ ಇಸ್ ನಾಟ್ ಕ್ರಿಯೇಟ್ ಎನಿ ಡ್ರಾಮಾ, ದಿಸ್ ಎಕ್ಸ್ಪೆಷಲಿ ಆರ್ಟಿಸ್ಟ್ ಆ್ಯಂಡ್ ಪ್ಲೇಯರ್ಸಿಗೋಸ್ಕರ ಐ ಆಮ್ ಕಮಿಂಗ್ ಲೈವ್ ಅಂದ್ಬಿಟ್ಟು ನಾನು ಹಾಕಿದ್ದೆ. ಅದನ್ನು ಹಾಕಿದ್ಮೇಲೆ ನಾನು ಲೈವ್ಗೆ ಹೋಗಾದ್ಮೇಲೆ ನಮ್ಮ ಟೀಮ್ ಓನರ್ ನನಗೆ ಕಾಲ್ ಮಾಡ್ತಾರೆ. ಕಾಲ್ ಮಾಡಿಬಿಟ್ಟು ದುಡ್ಡು ಕೊಡ್ತೀನಿ, ನೀನು ದುಡ್ಡುಗೋಸ್ಕರ ಮಾಡ್ತಾಯಿದ್ರೆ ಅಂತ ಹೇಳ್ತಾರೆ. ನನಗೆ ಅವ್ರ ದುಡ್ಡಿನ ಅವಶ್ಯಕತೆ ಇಲ್ಲ, ನನ್ನ ಹತ್ರ ಮೆಸೇಜ್ ಇದೆ ತೋರಿಸ್ತೀನಿ. ದುಡ್ಡುಗೋಸ್ಕರ ನಾನು ಮಾಡ್ತಾ ಇಲ್ಲ, ನಾನು ಒಂದು ಹ್ಯುಮ್ಯಾನಿಟಿ ಬೇಸ್ಡ್ ಮೇಲೆ ಮಾಡಿರೋದು, ಥ್ಯಾಂಕ್ ಯು ಸೋ ಮಚ್ ಅಂತ ಅವ್ರಿಗೆ ನಾನು ರಿಪ್ಲೈ ಕೂಡ ಮಾಡಿದ್ದೀನಿ. ಆ್ಯಂಡ್ ಒನ್ ಮೋರ್ ಥಿಂಗ್ ಏನಂತಂದರೆ, ಅವ್ರ ಕಡೆಯಿಂದ ನನಗೆ ಕಾಲ್ ನಾನೇ ಏನು ಆರ್ಗನೈಸೇಷನ್ ಟೀಮ್ ಅವ್ರಿಗೂ ಮೆಸೇಜ್ ಮಾಡಿದ್ದೀನಿ. ಅಲ್ಲಿ ಆರ್ಗನೈಸ್ ಮಾಡಿರೋರು ನನಗೆ ತುಂಬ ವರ್ಷದ ಪರಿಚಯ ಕೂಡ ಇದ್ದಾರೆ. ಐ ವಾಂಟ್ ಟು ಟಾಕ್ ಟು ಯು, ದಿಸ್ ಇಸ್ ಮಂತನ ಹಿಯರ್ ಅಂತ ಕಳಿಸಿದ್ದೀನಿ. ಆ್ಯಂಡ್ ಕಾಲ್ ಮಾಡಿದ್ದೀನಿ, ಅವ್ರು ನನಗೆ ರಿಪ್ಲೈ ಮಾಡಿಲ್ಲ. ಇನ್ನೊಬ್ರಿಗೂ ನಾನು ಮೆಸೇಜ್ ಮಾಡಿ, ನಮ್ಮ ಟೀಮ್ ಓನರ್ಗೂ ಮಾಡಿದ್ದೀನಿ, ಒಂದು 5ರಿಂದ 10 ಸಲ ಮಾಡಿದ್ದೀನಿ, ಅವ್ರು ಎತ್ತಿಲ್ಲ. ಸೊ 5 ಸಲ ಅಂತೂ ಪಕ್ಕಾ ಮಾಡಿದ್ದೀನಿ, ಅವ್ರು ಎತ್ತಿಲ್ಲ. ಆಮೇಲೆ ಅವ್ರಾಗವರೇ ನನಗೆ ಕಾಲ್ ಮಾಡಿ ತುಂಬ ಸಲ ಬೇರೆ ನಂಬರಿಂದ ಎಲ್ಲ ಮಾಡಿದ್ಮೇಲೆ ಲಿಫ್ಟ್ ಮಾಡಿದ್ದು ನಾನು. ಸೊ ಹೀ ಸ್ಪೋಕ್ ಟು ಮೀ ಒಂದು 2 hours ಮಾತಾಡಿದ್ದಾರೆ. ಸೊ ನಾನು ಹೇಳ್ತಾ ಇರೋದು ಎಲ್ಲ ಹುಡುಗಿರಿಗೂ ನ್ಯಾಯ ಸಿಗಬೇಕಷ್ಟೇ ಮೇಡಮ್. ಆಡ್ತಿದ್ದಾರ ಹುಡುಗಿರು, ಸೇಫ್ಟಿ ಕೊಡಿ, ಡೋರ್ ಟು ಡೋರ್ ಸೇಫ್ಟಿ ಕೊಡಿ, ಅವ್ರನ್ನ ಕರೆಕ್ಟಾಗಿ ಕರ್ಕೊಂಡೋಗಿ ಮನೆಗೆ ಬಿಡಿ. ಸೊ ಅವ್ರು ಸೇಫಾಗಿ ರೀಚ್ ಆಗಿದ್ದಾರೆ ಅಂತ. ಇವಾಗ ನನ್ನ ಗಾಡಿದು ಇನ್ಶೂರೆನ್ಸ್ ಹಾಳಾಗಿತ್ತು ಅಥವಾ ನಾನು ಸ್ಪೀಡಲ್ಲಿದ್ದೆ, 1000 ಆಗಲಿ ಗುರು, ಇವಾಗ ನೀವು ಟೂರ್ನಮೆಂಟ್ ಮಾಡ್ತೀರಾ ಅಂದರೆ ನಿನ್ನ ರೆಸ್ಪಾನ್ಸಿಬಿಲಿಟಿ ನಾನು ಅಲ್ವಾ? ನೀವೇ ನಮ್ಮನ್ನು ಕೇರ್ ಮಾಡಬೇಕು, ಯಾಕಂದರೆ ನಿಮ್ಮನ್ನೇ ನಂಬ್ಕೊಂಡು ನಾವು ಬಂದಿರೋದು. ಸೊ ನಮ್ಗೆ ಹೆಚ್ಚು ಕಮ್ಮಿ ಆಗಿದೆ ಅಂತ ಅಂದಾಗ ನಿಮ್ಮ ಪಾಡಿಗೆ ನೀವು ಸುಮ್ಮನೆ ಇದ್ಬಿಟ್ಟು ನಿಮ್ಮ ಪಾಡಿಗೆ ಟೂರ್ನಮೆಂಟ್ ಮಾಡಿಕೊಂಡು ನಾನೇ ಇದ್ದಿದ್ದು ಟೀಮ್ ವಿನ್ ಆಗಿದೆ ಆಗಲೂ ಕೂಡ ಫೋನ್ ಮಾಡಿಲ್ಲ. ನಾನು 5 ದಿನ ಸುಮ್ಮನೆ ಇದ್ದೀನಿ ಮೇಡಮ್. ಟೂರ್ನಮೆಂಟಲ್ಲಿ ಡ್ಯೂರಿಂಗ್ ದ ಟೂರ್ನಮೆಂಟ್ ಆಗಿರೋ ಆ್ಯಕ್ಸಿಡೆಂಟು 5 days ಐ ವಾಸ್ ಕ್ವೈಟ್. ಅಟ್ಲೀಸ್ಟ್ ಕಾಲ್ ಮಾಡ್ತಾರೆ ಅಂತ 5 daysವರೆಗೂ ಯಾರೂ ಕಾಲ್ ಮಾಡಿಲ್ಲ. ಇವತ್ತು ಒಬ್ಬರು ಕಾಲ್ ಮಾಡಿಬಿಟ್ಟು ನನಗೆ ಕಾಲ್ ಮಾಡಬೇಕಿತ್ತು, ನೀನು ಯಾಕೆ ಇದನ್ನು ದೊಡ್ಡದು ಮಾಡಿದೆ ಅಂತ ಒಬ್ರು ಕೇಳಿದ್ರು. ಗುರು, ನೀವು ಯಾರು ಕೇಳ್ತಾನೆ ಇಲ್ಲ, ಕಾಲ್ ಮಾಡಿದ್ರು ರೆಸ್ಪಾಂಡ್ ಮಾಡ್ತಿಲ್ಲ, ಇನ್ನು ಏನು ಮಾಡೋಕ್ಕಾಗುತ್ತೆ? ನನಗೆ ನೋವಾಗಿದೆ, ನಾನೊಂದು ವ್ಯಕ್ತಿ, ನನ್ನ ಒಂದು ಮನಸ್ಸಿನ ನೋವನ್ನು ನಾನು ವ್ಯಕ್ತಪಡಿಸ್ಕೋಬೇಕು. ನನಗೆ ಎಲ್ಲಿ ಪ್ಲ್ಯಾಟ್ಫಾರ್ಮ್ ಸಿಗುತ್ತೆ ನಾನು ಅಲ್ಲಿ ವ್ಯಕ್ತಪಡಿಸ್ತೀನಿ, ತಪ್ಪೇನಿದೆ ಮೇಡಮ್ ಅದರಲ್ಲಿ? ಇಷ್ಟೇ ಮೇಡಮ್. ಓಕೆ. ಸೊ ಮುಂದೆ ಏನು ಮಾಡಬೇಕು? ಈಗ ಈ ಥರ ಬಂದಾಗ ಅಪೋರ್ಚುನಿಟಿಗಳು ಕಮ್ಮಿ ಆಗುತ್ತೆ ಅಂತ ಒಂದು ಕಡೆ ಮಾತಾಡ್ತಾರೆ, ನಿಮ್ಮ ಆಫರ್ಗಳು ಕಮ್ಮಿ ಮಾಡಿಸುವಂಥ ಪ್ರಯತ್ನಗಳು ನಡೀಬಹುದು. ಸೊ ಯಾವ ಥರ ಸಿದ್ಧರಾಗಿದೆ ಮೇಡಮ್? ಏನೂ ಮಾಡೋಕ್ಕಾಗಲ್ಲ ಮೇಡಮ್. ಇವಾಗ ಏನು ತುಂಬ ಆಫರ್ಸ್ ಕೊಟ್ಬಿಟ್ಟು ಏನು ನಾನು ಇದು ಎಲ್ಲದರಲ್ಲೂ ಏನು ಇದಾಗ್ತಿಲ್ಲ. ದೇವರು ನಮ್ಗೆ ಹೆಂಗೆ ಕೊಟ್ಟಿದ್ದಾರೆ ಅದರಲ್ಲಿ ನಾನು ತೂಗಿಸ್ಕೊಂಡು ಹೋಗ್ತಾ ಇದ್ದೀನಿ ಮೇಡಮ್. ನಾನು ನನ್ನ ಕಲೆನ ನಂಬಿದ್ದೀನಿ. ಸೊ ದ್ಯಾಟ್ ನನಗೆ ಬರಬೇಕಾಗಿರೋ ಕೆಲಸ ಯಾರು ಏನೇ ಮಾಡಿದ್ರು ಬಂದೇ ಬರುತ್ತೆ. ಇನ್ ಕೇಸ್ ಆ ಥರ ಅವರು ವಿಕೃತ ಮನಸ್ಸಿಂದ ನನ್ನ ಒಂದು ಆಪರ್ಚುನಿಟಿಗಳನ್ನ ಕಟ್ ಮಾಡೋದಾಗಿರ್ಬೋದು, ನನ್ನ ಬಗ್ಗೆ ಬ್ಯಾಡಾಗೆ ಅವರು ಏನಾದರೂ ಪೋಟ್ರೆ ಮಾಡೋದಿರ್ಬೋದು, ಅಥವಾ ನನಗೆ ತೊಂದರೆ ಕೊಡೋದು ಅಥವಾ ತೊಂದರೆ ಕೊಡಬೇಕು ಅನ್ನೋ ಮನಸ್ಥಿತಿ ಬಂದರೆ, ವಿಕೃತ ಮನಸ್ಸು ಅಂದರೆ ಆ ಎಕ್ಸ್ಟೆಂಡ್ಗೆ ಹೋದರೆ ದೇವರಿದ್ದಾರೆ ಮೇಡಮ್, ದೇವ್ರು ನೋಡ್ಕೋತಾರೆ, ಅಷ್ಟು ಹೇಳಬಲ್ಲೆ ನಾನು. ಅದ್ರ ಮೇಲೆ ಇನ್ನೇನೂ ಇಲ್ಲ. ಒಂದು ಹ್ಯುಮ್ಯಾನಿಟಿ ಬೇಸ್ ಮೇಲೆ ಮಾತಾಡಿದ್ದೀನಿ. ಇದೇ ಅವ್ರಿಗೆ ತಪ್ಪು ಅನ್ನೋದಾದರೆ ನನಗೆ ಗೊತ್ತಿಲ್ಲ ಮೇಡಮ್, ಇನ್ನು ಹೆಂಗೆ ಬದುಕಬೇಕು ಮನುಷ್ಯ? ಅಂದರೆ ನೋವಾದರೆ ನೋವು ಅಂತ ಹೇಳಬಾರ್ದ ನಾವು? ಏನಾದರೂ ನಮಗೆ ಒಂದರಿಂದ ತೊಂದರೆ ಆಗ್ತಿದೆ, ಆ ತೊಂದರೆನ ನಾವು ತೋಡ್ಕೋಬಾರ್ದು ಅನ್ನೋದಾದರೆ ಲೈಕ್ ಹೆಂಗೆ ಬದುಕಬೇಕು ಮನುಷ್ಯರು ನಾವು? ಅದು ನನಗೆ ಅರ್ಥ ಆಗ್ತಾ ಇಲ್ಲ. ಒಂದು ಕಡೆ ನೀವು ವಿನ್ನಿಂಗ್ ಅಮೌಂಟಿಗೆ ಡಿಮಾಂಡ್ ಮಾಡಿದ್ದೀರಿ ಅನ್ನೋ ಒಂದು ಆರೋಪ ಇದೆ. ಆರ್ಗನೈಸರ್ ಟೀಮ್ ಕಡೆಯಿಂದಲೂ ನೀವು ಕೇಳಿದ್ರಿ ದುಡ್ಡನ್ನು, 1 ಲಕ್ಷ ರೂಪಾಯಿ. ಯಾಕಂದರೆ ವಿನ್ ಆಗಿ ಗೊತ್ತಾದ ಮೇಲೆ ನೀವು 1 ಲಕ್ಷ ಡಿಮಾಂಡ್ ಮಾಡಿದ್ರಿ. ಯಾಕಂದರೆ ನೀವು ಅದರಲ್ಲಿ ಆ ಗ್ರೂಪಲ್ಲಿ ಇರೋದ್ರಿಂದ ನೀವು ಡಿಮಾಂಡ್ ಮಾಡಿದ್ದೀರಾ ಅನ್ನೋ ಒಂದು ಆರೋಪ ಇದೆ. ಅದಕ್ಕೆ ನೀವು ಯಾವ ಥರ ರಿಯಾಕ್ಟ್ ಮಾಡ್ತೀರಾ ಅಂತ? ಮೇಡಮ್, ಇವಾಗ ಇನ್ ಕೇಸ್ ನಾನು ಡಿಮ್ಯಾಂಡ್ ಮಾಡಿದರೆ ಅವ್ರ ಹತ್ರ ಪ್ರೂಫ್ ಇದ್ದೇ ಇರುತ್ತೆ ಅಲ್ವಾ ಮೇಡಮ್? ನಾನು ಕಾಲ್ ರೆಕಾರ್ಡ್ಸ್ ತೆಗ್ಸಿ ಅದೇನೋ ರೋಟ್ರಿನೋ ಮಾಡಿದ್ರೆ ಬರುತ್ತೆ. ಐ ಡೋಂಟ್ ನೋ ವಾಟ್ ಇಸ್ ದಟ್ ಕಾಲ್ಡ್. ಸೊ ಅದನ್ನು ಮಾಡಿಸಿದ್ರೆ ಬಂದೇ ಬರುತ್ತೆ. ನಾನು ಯಾರಿಗೆ ಫೋನ್ ಮಾಡಿ ದುಡ್ಡನ್ನ ಡಿಮ್ಯಾಂಡ್ ಮಾಡಿದ್ದೀನಿ ಅವ್ರಿಗೆ ಪ್ರೂಫ್ ಕೊಡೋಕ್ಕೆ ಹೇಳಿ ಮೇಡಮ್, ನಾನು ಆಮೇಲೆ ಮಾತಾಡ್ತೀನಿ. ನಾನು ಆ್ಯಕ್ಚುಲಿ ಕೇಳಿರೋದು ಎಲ್ಲ ಪ್ಲೇಯರ್ಸಿಗೂ ಕೊಡಬೇಕಾಗಿರೋ 10,000 ಸಾವಿರ ಯಾವಾಗ ಬರುತ್ತೆ ಒಂದು. ಎರಡನೇದು, ಈಗ ನಾವು ವಿನ್ ಆಗಿದ್ದೀವಲ್ವಾ, ಆ ವಿನ್ನಿಂಗ್ ಅಮೌಂಟು ಯಾರಿಗೆ ಹೋಗುತ್ತೆ ಅಂತ ನಾನು ಕೇಳಿದಾಗ ಅವ್ರು ನನಗೊಂದು ಮಾತು ಹೇಳಿದ್ರು, ಅದು ಓನರ್ಗೆ ಹೋಗುತ್ತೆ, ಓನರ್ ಇಷ್ಟ, ಅದು ಯಾರಿಗೆ ಕೊಡಬೇಕು ಕೊಡಬಾರ್ದು ಅನ್ನೋದು ಅದು ಅವ್ರಿಗೆ ಬಿಟ್ಟಿದ್ದು ಅಂತ ಅವ್ರು ನನಗೆ ಕ್ಲಾರಿಟಿ
ಕ್ಲಾರಿಟಿ ಕೊಟ್ಮೇಲೆ ನಾನು ಯಾರ ಹತ್ರನೂ ಅದನ್ನು ಕೇಳಿಲ್ಲ. ಸೊ ದಟ್ ನಾನು ಅದನ್ನು ಕೇಳಿದ್ದೀನಿ ಅಂತ ಇನ್ ಕೇಸ್ ಯಾರಾದರೂ ಹೇಳ್ತಾಯಿದ್ರೆ ಪ್ಲೀಸ್ ಅವ್ರಿಗೆ ಪ್ರೂಫ್ ಕೊಡೋಕ್ಕೆ ಹೇಳಿ, ನಾನು ಅವ್ರಿಗೆ ಆನ್ಸರ್ ಮಾಡ್ತೀನಿ ಅವಾಗ. ಸೊ ನಾನು ಇಲ್ಲಿವರೆಗೂ ಮಾತಾಡ್ತಾ ಇರೋದು ಒಂದೇ, ಒಂದು ಪ್ಲೇಯರ್ ಜೀವಕ್ಕೆ ಬೆಲೆ ಇಲ್ವಾ? ಅವರು ಅಟ್ಲೀಸ್ಟ್ ಈ ಥರ ಒಂದು ಆಕ್ಸಿಡೆಂಟ್ ಆಗಿದೆ ಅಂತ ಅಂದಾಗ ಟೂರ್ನಮೆಂಟ್ ಮಾಡೋದಕ್ಕೆ ನಾವು ನಮ್ಮದು ಟೀಮು ಅಂತ ಫೇಸಸ್ ಆಗಿ ನಿಂತ್ಕೋತಾರಲ್ಲ, ಆ ಫೇಸಸ್ಸು ಒಂದು ಪ್ಲೇಯರ್ಗೆ ಏಟಾದಾಗ ಯಾಕೆ ಒಬ್ಬರು ಫೋನ್ ಮಾಡಿ ಕೇಳಲ್ಲ, ಏನಾಗಿದೆ ಅಂತ ಕೇಳಲ್ಲ, ಒಂದು ಬೇಸಿಕ್ ಕನ್ಸರ್ನ್ ಇವುಗಳು ಯಾರೂ ತೋರಿಸಿಲ್ಲ. ದಿಸ್ ಇಸ್ ವೆರಿ ರಾಂಗ್. ಸೊ ನಾನೊಬ್ಬ ಹ್ಯೂಮನ್ ಆಗಿ ನನಗಿರೋ ರೈಟ್ಸ್ನ ನಾನು ಮಾತಾಡ್ತಿದ್ದೀನಿ. ಸೊ ಇದು ತಪ್ಪು ಅಂತ ಅನ್ನೋದಾದರೆ ನನಗೆ ಗೊತ್ತಿಲ್ಲ ಮೇಡಮ್, ಹೆಂಗೆ ಬದುಕಬೇಕು ಈ ಸೊಸೈಟಿಲಿ ಅಂತ. ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಮೇಡಮ್, ಕೊನೆಯದಾಗಿ ಪವರ್ ಟಿವಿ ಮೂಲಕ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಮೇಡಮ್ ಏನಿಲ್ಲ ಮೇಡಮ್, ಟೂರ್ನಮೆಂಟ್ ಮಾಡಲಿ, ಇನ್ನೂ ಮಾಡಲಿ, ಎಲ್ಲರೂ ಮಾಡ್ತಾರೆ ಕೂಡ. ಸೊ ಇಟ್ಸ್ ಜಸ್ಟ್ ಒಂದು ಸ್ಮಾಲ್ ಕನ್ಸರ್ನ್. ನೀವು ಆರ್ಟಿಸ್ಟ್ಗಳನ್ನ ಪಿಕ್ ಮಾಡಿದಾಗ ದಯವಿಟ್ಟು ಅವ್ರಿಗೆ ಸೇಫ್ಟಿ ಕೊಡಿ, ಪಿಕಪ್ ಆ್ಯಂಡ್ ಡ್ರಾಪ್ ಕೊಡಿ. ಇನ್ ಕೇಸ್ ಏನಾದರೂ ಮಾರ್ನಿಂಗ್ 9 o'clock ಸ್ಟಾರ್ಟ್ ಆಗಿ 6ಗೆ ಮುಗಿಯುತ್ತೆ ಅಂದರೆ ಓಕೆ, ಲೇಟ್ ನೈಟ್ ಆಗ್ತಾ ಇದೆ, ಕೆಲವೊಂದು ಸಲ 12 ಗಂಟೆ 1 ಗಂಟೆ ಆಗಿರೋದು ಉಂಟು. ಸೊ ಇನ್ ಕೇಸ್ ಆ ಟೈಮ್ ಆಗ್ತಿದೆ ಅಂತ ಅಂದರೆ ಪ್ಲೀಸ್ ಅಟ್ಲೀಸ್ಟ್ ಅವ್ರ ಮನೆಗೆ ರೀಚ್ ಆದ್ರ ಅಂತ ನೋಡ್ಕೊಳ್ಳೋಕೊಬ್ರನ್ನ ಅಟ್ಲೀಸ್ಟ್ ಅಪಾಯಿಂಟ್ ಮಾಡಿ. ಇಷ್ಟೇ ಮೇಡಮ್, ಇದ್ರ ಮೇಲೆ ನಾನು ಇನ್ನೇನು ಹೇಳಲ್ಲ. ಆ್ಯಂಡ್ ಪ್ಲೇಯರ್ಸ್ ಮೇಯ್ನ್ಲಿ ಹೋಗ್ತಿರೋ ಹುಡುಗಿರು ನನಗೆ ಸೇಫ್ಟಿ ಇದೆಯಾ, ನಾನು ಇಲ್ಲಿಗೆ ಹೋಗ್ಬೋದು ಅಂತ ಯೋಚನೆ ಮಾಡ್ಕೊಂಡು ಹೋಗಲಿ. ಯಾಕಂದರೆ ಇವತ್ತು ನನಗೆ ಆಕ್ಸಿಡೆಂಟ್ ಆಗಿದೆ, ನನಗೇನೂ ಆಗಿಲ್ಲ, ಅಂದರೆ ಮೂಗೇಟ್ ಬಿದ್ದಿದೆ, ಅದರಿಂದ ನಾನು ಒಂದು ವಾರದಿಂದ ಕೈ ಲಿಫ್ಟ್ ಮಾಡೋಕ್ಕಾಗ್ತಾಯಿಲ್ಲ, ನಾನು ಆ ರೀತಿ ಸಫರ್ ಆಗ್ತಾಯಿದ್ದೀನಿ. ಇನ್ ಕೇಸ್ ಹೆಚ್ಚು ಕಮ್ಮಿ ಜಾಸ್ತಿ ಆಗಿಬಿಟ್ಟಿತ್ತು ಅಂತಂದರೆ ವಾಟ್ ಈಸ್ ನೆಕ್ಸ್ಟ್? ಸೊ ನನ್ನ ಕಲೆನೇ ಬದುಕ್ತಾ ಇರೋದು, ಕಲೆನೇ ನಂಬ್ಕೊಂಡು ಬದುಕ್ತಾ ಇರೋದ್ರಿಂದ ಸೊ ಎವ್ರಿಥಿಂಗ್ ನನ್ನ ಬಾಡಿಯಲ್ಲಿರೋ ಎಲ್ಲ ಪಾರ್ಟು ನನಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಿಮ್ಗಳಿಗೂ ಇಂಪಾರ್ಟೆಂಟ್ ಆಗುತ್ತೆ. ಒಂದು ಹ್ಯೂಮನ್ ಬೀಯಿಂಗ್ ಅಂದರೆ ಟಾಪ್ ಟು ಬಾಟಮ್ ನಾವು ಕರೆಕ್ಟಾಗಿ ಇರಲೇಬೇಕು. ಸೊ ನಿಮ್ಮ ಜೀವಕ್ಕೆ, ನೀವು ಹೋಗ್ತಿರೋ ಕೆಲಸಕ್ಕೆ ಎಲ್ಲವೂ ನಿಮ್ಮ ಮನಸ್ಸಿಗೆ ಸರಿ ಅನಿಸಿದ್ರೆ ದಯವಿಟ್ಟು ಮಾಡಿ. ಒಂದು ಕಾಲ್ ಸೆಂಟ್ರ್ ಹುಡುಗಿನೇ 12 ಗಂಟೆ ರಾತ್ರಿ ಮನೆಗೆ ಬರುತ್ತೆ ಅಂದರೆ ಗನ್ಮ್ಯಾನ್ ಕೊಟ್ಟು ಮನೆವರೆಗೂ ಡ್ರಾಪ್ ಮಾಡ್ತಾರೆ ಅಂತ ಆದರೆ, ನೀವು ಇಷ್ಟು ದೊಡ್ಡ ಟೂರ್ನಮೆಂಟ್ ಮಾಡ್ತಿದ್ದೀರಾ, 100-150 ಜನ ಹುಡುಗಿರನ್ನ ಇಟ್ಕೊಂಡು ಕೆಲಸ ಮಾಡಿಸ್ತಾ ಇದ್ದೀರಾ ಅಂದರೆ ಯು ಹ್ಯಾವ್ ಟು ಗಿವ್ ದ ಸೆಕ್ಯೂರಿಟಿ ಆ್ಯಂಡ್ ಸೇಫ್ಟಿ. ಅಷ್ಟೇ ಮೇಡಮ್. ಎಸ್ ಮ್ಯಾಮ್, ಥ್ಯಾಂಕ್ ಯು. ನೋಡಿದ್ರಲ್ಲ, ಯಾವುದೇ ಟೂರ್ನಮೆಂಟ್ ಕನ್ನಡ ಚಿತ್ರರಂಗದಲ್ಲಿ ಮಾಡ್ತೀನಿ ಅಂತ ಹೊರಟೋದಾದರೆ ಖಂಡಿತವಾಗಿಯೂ ಅಲ್ಲಿ ಆಡುವಂಥ ಪ್ರತಿಯೊಬ್ಬ ಪ್ಲೇಯರ್ಗೂ ಕೂಡ ಅವ್ರದ್ದೇ ಆದಂತಹ ಒಂದು ರೆಸ್ಪೆಕ್ಟು, ಜೊತೆಗೆ ಅವರಿಗೆ ಕೊಡುವಂತಹ ಒಂದು ಸೇಫ್ಟಿ ವೈಸನ್ನು ಖಂಡಿತವಾಗಿ ಅನುಸರಿಸಬೇಕಾದಂತೂ ಆಗಬೇಕಾದಂಥದ್ದು ಪ್ರತಿಯೊಬ್ಬರ ಒಂದು ಕರ್ತವ್ಯ. ಸೊ ಇಲ್ಲವಾದಲ್ಲಿ ಇಂತಹ ಇನ್ಸಿಡೆಂಟ್ಗಳು ಪದೇ ಪದೇ ಮರುಕಳಿಸೋದಂತೂ ಗ್ಯಾರಂಟಿ. ಸೊ ಮಂಥನ್ ಅವರ ಒಂದು ನೋವೇನು, ಅವರು ನಿಜವಾಗ್ಲೂ ಏನು ಅನುಭವಿಸಿದ್ರು ಅನ್ನೋದನ್ನು ಪವರ್ ಟಿವಿ ಮೂಲಕ ಹಂಚಿಕೊಂಡಿದ್ದಾರೆ. ಕ್ಯಾಮರಾ ಪರ್ಸನ್ ಜಯನ್ ಜೊತೆ ದೀಪಿಕಾ, ಪವರ್ ಟಿವಿ, ಬೆಂಗಳೂರು.